ಎಲ್ಲರೂ ಅನ್ಕೊಂಡಿರ್ತೀರಾ ಈಗ ಟರ್ಕಿ ಕೋಳಿಗಳು ಬೆಂಕಿ ಕೋಳಿಗಳು ಈ ತರ ಅಂಶಗಳು ಮಾತ್ರ ಅದು ಕಾಗೆಗಳು ಬಂದ್ರೆ ಸೌಂಡ್ ಮಾಡೋದು ಕವರ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ. ಹಳೆ ಹುಂಜಗಳಿದ್ರೆ ಅಂದ್ರೆ ಈ ತರ ಬಡ್ಡಿ ಮಗನ ಒಂದು ಕಳ್ಳನ ಮಗನ ಹಿಂಗೆ ಒಂದಷ್ಟು ಹುಂಜಗಳಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ನೋಡ್ರಿ. ಇಲ್ಲ ಅಂತಂದ್ರೆ 2-2.5 kg ಬರೋ ಹುಂಜಗಳಿತ್ತು ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ಕು ಒಂದು ಸ್ವಲ್ಪ ಕವರ್ ಮಾಡೋಕ್ಕೆ ಅಂತಂದರೆ ನೀವು ಬರೀ ಇಶ್ ಅಂದ್ಬಿಟ್ರೆ ಸಾಕು. ನೋಡ್ರಿ ಅಲ್ಲಿ ಹುಂಜೆ ಎಷ್ಟು ಚೆನ್ನಾಗಿ ಅಲರ್ಟ್ ಮಾಡ್ತದೆ, ಮತ್ತು ರೆಕ್ಕೆ ಬಡಿಯೋದಾಗ್ಬೋದು, ಆಟಗಳನ್ನ ಅಲರ್ಟ್ ಮಾಡೋದಾಗಲಿ. ಈ ಥರ ದಪ್ಪದೊಂದು ಬ್ರೀಡಿಂಗ್ ಹುಂಜೆ ಇದ್ದರೆ ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ತಾಕತ್ತಿರೋದು ಬ್ರೀಡಿಂಗ್ ಹುಂಜಿಗೆ. ಅಂದರೆ ನಿಮ್ಮ ಬ್ರೀಡಿಂಗ್ ಹುಂಜ ಒಂದಿತ್ತು ಅಂತಂದರೆ 99% ನೀವು ಗೆದ್ರಿ ಅಂತಲೇ. ಅಂತಂದರೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ನೀಟಾಗಿರೋ ಬ್ರೀಡಿಂಗ್ ಹುಂಜ ಸಿಕ್ತು ಅಂತಂದರೆ ಏನೇ ಬಂದರೂ ಅಲರ್ಟ್ ಮಾಡೋದು, ಮತ್ತು ಮೇಲ್ಗಡೆ ಬರೋದು ಕಣ್ಣಿಗೆ ಅದು ಹಿಂಗೆ ಕಾಣಿಸ್ತದೋ ಗೊತ್ತಿಲ್ಲ ಬಡ್ಡಿ ಮಗನಿಗೆ. ಆ ಬಂತು ಅಂದ ತಕ್ಷಣವೇ ಅಲರ್ಟ್ ಮಾಡೋದು, ಮತ್ತು ನಿಂತ್ಕೊಂಡು ನೋಡೋದು, ಮತ್ತು ಆಟಗಳು ಪ್ರತಿಯೊಂದೂ ಅಲರ್ಟ್ ಮಾಡಾಕ್ಬಿಡ್ತದೆ. ಆ ಥರ ಬ್ರೀಡಿಂಗ್ ಹುಂಜಗಳಿರ್ತವೆ. ಅಚ್ಚುಕಟ್ಟಾಗಿ ನೋಡ್ಕೋತಾ ಇರ್ಬೋದು ನೀವು ಬ್ರೀಡಿಂಗ್ ಹುಂಜೆ ಹೆಂಗೆ ನೋಡ್ತೈತೆ, ಮತ್ತು ಮೇಯಕ್ಕೆ ಹೆಂಗೆ ಬಿಡುತ್ತೆ ಆಟಗಳನ್ನ, ಮತ್ತು ಅವನು ಹೆಂಗೆ ಕವರ್ ಮಾಡ್ತದೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಕೊತಾ ಇರ್ಬೋದು. ಬಟ್ ಆದರೆ ಈ ಬ್ರೀಡಿಂಗ್ ಹುಂಜೆ ಇದ್ದಷ್ಟು ನಿಮಗೆ ಆಟಗಳು ಸೇಫು ಅನ್ಕೊಬಿಡಿ. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಡೌಟು. ಈ ಥರ ಬ್ರೀಡಿಂಗ್ ಹುಂಜೆ ಇರಲೇಬೇಕು. ಬಡ್ಡಿ ಮಗನ ಕೋಳಿಗಳ ಬೆಳಗ್ಗೆ ಬಿಟ್ರೆ ಇದೊಂದು ಕತೆ ಅಂತಂದರೆ, ನೀವೇನಾದ್ರು ಬಾಗ್ಲು ತೆಗ್ಬಿಡಿದ್ರೆ ಇಷ್ಟೇ ಬಾಗ್ಲು ತೆಗೆದ್ರೆ ಸಾಕನಪ್ಪ. ಈ ಕಾಳ್ಬಡ್ಡೆಯಿಂದ ಹೆಂಗೆ ಅಂತಂದರೆ ಆಚೆ ನುಗ್ಗು ಹೋಯ್ತಾರು ಬೇರೆ ಗದ್ದೆ ಅಕ್ಕಪಕ್ಕ ಟೊಮೊಟೊ ತೋಟ ಅದು ಇದು ನೆಟ್ಟವ್ರೆ. ಈ ಬಡ್ಡೆಯಿಂದ ಇಷ್ಟುದ ಗೇಟ ತೆಗ್ಬಿಟ್ರೆ ಸಾಕು, ಕಳ್ಳನ ಮಗನ ಆಲೆ ಒಳಿಕು ಆಚೆ ಹೋಗಿದ್ದು ಬರ್ತಾ ಇರ್ತವೆ. ಅಕ್ಕಪಕ್ಕ ಮಕ್ಕು ಹೋಗಿತಾ ಇರ್ತಾರೆ ಅಷ್ಟೇ. ಹೆಂಗೇನಾರು ಒಳಿಕು ಆಚೆಗೆ ಪಾಚಿಗೆ ಹೋಯ್ತಾ ಇದ್ರೆ ಕೋಳಿಗಳು ಅಂತಂದರೆ ಈ ಥರ ಏನಪ್ಪ ಅಂತಂದರೆ ಕೋಳಿಗಳು ಏನು ಅಂತಂದರೆ ಬಾಗ್ಲು ತೆಗಿಯೋದೇ ತಡ. ಆಚೆ ಏನೋ ಹಸ್ರು ಮೇವು ಸಿಗ್ತದೆ, ಹಸ್ರು ಮೇವು ಒಳಗಡೆ ಅಂತ ಹಸ್ರು ಮೇವು ಅಂತೂ ಉಡುವುದಿಲ್ಲ. ಇನ್ನು ಆಚೆ ಹೋದ್ರೆ ಹಸ್ರು ಮೇವು ಸಿಗ್ತದೆ ಅಂದ್ಬಿಟ್ಟು ಮೆಲ್ಲಗೆ ಎದ್ಬಿಡ್ದೀಯ ಅಂತಂದರೆ ನೋಡ್ತಾ ಇರ್ಬೋದು. ಇದು ಬೆಳಗ್ಗೆ ಟೈಮು ವೀಡಿಯೋ ಮಾಡಿರೋದು. ಆಮೇಲೆ ಏನಪ್ಪ ಅಂತಂದರೆ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಿರಲ್ಲ, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಏನಪ್ಪ ಅಂತಂದರೆ ಕೋಳಿಗಳಿಲ್ಲಿ ದೊಡ್ಡ ಮನ್ಸರಂಗೆ ಹೋಗ್ಬಿಟ್ಟು ಈಗ ಕುಂಬಳು ಗಿಡ ತಿನ್ನೋಕೆ ಹೋಗವೆ. ಏನು ಹಿಂಗೆ ತಿಂದವೇನೋ ಹಸ್ರು ಮೇವು ಅನ್ಬೇಕು. ಹಂಗೆ ಸಾಯಂಕಾಲ ಟೈಮಲ್ಲಿ ಹೋಗ್ಬಿಟ್ಟು ಆಟೆಗಳಿವೆಲ್ಲ ಒಂಟಿಗೆ ಒಂದು ಗುಂಪು ಸೇರ್ಕೊಂಡಂಗೆ ಅಂತಂದರೆ ಇವೇ ಆಲೆ 3-4 ಗುಂಪು ಆಗ್ಬಿಟ್ಟು ಅಲ್ಲಿಯ ಅಂತಂದರೆ ಒಂದೊಂದು ಗುಂಪು ಒಂದೊಂದು ಕಡೆ ಕೆಳ್ದಾಡ್ಕೊ ಹೋಗೋದು. ಅಚ್ಚುಕಟ್ಟಾಗಿ ಹೋಗೋರ್ಲ ಮೇಯೋಗೋರ್ಲ ಅಂದರೆ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಅನ್ನೊಂದು ಗುಂಪು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಯಾವಾಗಲಾರಲ್ಲಿ ಪಾರಮಿಂದ ಆಚೆಗೆ ಓಡ್ಬಿಡ್ಬೇಕು. ಇವು ಓಡ್ತು ಅಂತಂದರೆ ಇದರಿಂದ ಕಡೆ ಹುಂಜಗಳು ಆಟೆಗಳು ಎಲ್ಲ ಓಡ್ಬರೋಕ್ಕೆ ಸ್ಟಾರ್ಟ್ ಆಗೋಯ್ತವೆ. ಇವು ನೋಡ್ರಿ ಆಲೆ ಇತ್ತಾಗ ಬರ್ತಾ ಇದ್ದಾವೆ, ಈಗ ಆಲೆ ಹಿಂದಕ್ಕೆ ತಿರುಗಿ ಹೋಯ್ತವೆ ಕಣ್ಣನ ನಾವು.